ಎಐಯ ಬೆಳವಣಿಗೆ ಇದೆಯಲ್ಲ, ಅದು ತುಂಬಾನೇ ಫಾಸ್ಟ್ ಆಗಿದೆ. ಎಷ್ಟು ಫಾಸ್ಟ್ ಅಂದ್ರೆ ಕೆಲವೊಮ್ಮೆ ಸ್ವಲ್ಪ ಭಯಾನೂ ಆಗುತ್ತೆ. ನೋಡ್ತಾ ನೋಡ್ತಾ 2026 ಬರುತ್ತೆ. ಅಷ್ಟೊತ್ತಿಗೆ ಎಐ ಅನ್ನೋದು ಕೇವಲ ನಮ್ಮ ಅಸಿಸ್ಟೆಂಟ್ ಆಗಿ ಉಳಿಯಲ್ಲ, ಅದು ನಾವು ಕೆಲಸ ಮಾಡೋ ರೀತಿಯನ್ನೇ ಬುಡಮೇಲ್ ಮಾಡುತ್ತೆ. ಹಾಗಾದ್ರೆ ಈ ಬದಲಾವಣೆ ನಮ್ಮನ್ನ ಎಲ್ಲಿಗೆ ತಗೊಂಡು ಹೋಗುತ್ತೆ? ಕೆಲಸ ಹೋಗುತ್ತೆ ಅನ್ನೋ ಭಯದ ಕಡೆಗ, ಅಥವಾ ಏನಾದ್ರೂ ಹೊಸದನ್ನ ಕಂಡಿಡಿಯೋ ಭರವಸೆ ಕಡೆಗ? ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಓಕೆ, ಎಲ್ಲ ಶುರುವಾಗೋದು ಈ ಒಂದೇ ಒಂದು ನಂಬರ್ನಿಂದ, 90. 90%. ಅಂದ್ರೆ ಯೋಚನೆ ಮಾಡಿ, ಇನ್ನೇನು 2 ವರ್ಷದಲ್ಲಿ ಅಂದ್ರೆ 2026 ಹೊತ್ತಿಗೆ ನಾವು ಬರೆಯೋ ಪ್ರತಿ ಸಾಲು ಕೋಡ್ನಲ್ಲಿ 90% ಕೋಡನ್ನ ಎಐನೇ ಜನರೇಟ್ ಮಾಡಿರುತ್ತೆ. ಇದು ಸುನ್ನೆ ಚಿಕ್ಕಪುಟ್ಟ ಬದಲಾವಣೆಯಲ್ಲ, ಇದು ಒಂದು ದೊಡ್ಡ ಕ್ರಾಂತಿನೇ ಸರಿ. ಒಬ್ಬ ಡೆವಲಪರ್ ಹೇಳಿದ ಈ ಮಾತು ಕೇಳಿ, ಇದು ಇನ್ಮುಂದೆ ಸಹಾಯ ಅಲ್ಲ, ಇದು ನಮ್ಮ ಜಾಗವನ್ನೇ ತಗೊಳ್ಳೋದು. ಅಬ್ಬಾ, ಈ ಒಂದೇ ಒಂದು ವಾಕ್ಯದಲ್ಲೇ ಇಡೀ ಟೆಕ್ ಇಂಡಸ್ಟ್ರಿಯ ಆತಂಕ, ಭಯ ಎಲ್ಲ ಅಡಗಿದೆ ಅಲ್ವಾ? ಆದರೆ ನಿಜಕ್ಕೂ ಇದರ ಅರ್ಥ ಏನು? ಹಾಗಾದ್ರೆ ಬನ್ನಿ ಈ 90% ರಿಯಾಲಿಟಿ ಅಂದ್ರೆ ಏನು? ಡೆವಲಪರ್ಗಳ ದಿನನಿತ್ಯದ ಕೆಲ್ಸದಲ್ಲಿ ಇದು ನಿಜವಾಗ್ಲೂ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಈ 90% ಎಐ ಜನರೇಟೆಡ್ ಕೋಡ್ ಅಂದ ತಕ್ಷಣ ರೋಬೋಟ್ಗಳೇ ಎಲ್ಲವನ್ನೂ ಮಾಡ್ಬಿಡುತ್ತೆ ಅಂತ ಅಂದ್ಕೋಬೇಡಿ, ಹಾಗಲ್ಲ. ಇದರ ನಿಜವಾದ ಅರ್ಥ ಏನಂದ್ರೆ, ಎಐ ಈಗಾಗಲೇ ಸಣ್ಣ ಪುಟ್ಟ ಕೆಲಸಗಳನ್ನು ತನ್ನ ಕೈಗೆ ತಗೊಂಡಿದೆ. ಉದಾಹರಣೆಗೆ ಕೋಡ್ ಕಂಪ್ಲೀಷನ್ ಅಂದ್ರೆ ನಾವು ಅರ್ಧ ಬರದ ಕೋಡನ್ನ ಪೂರ್ತಿ ಮಾಡೋದು, ಬಗ್ಗಿದ್ರೆ ಅದನ್ನ ಸರಿಪಡಿಸೋದು, ಹೊಸ ಟೆಸ್ಟ್ ಕೇಸ್ಗಳನ್ನು ಜನರೇಟ್ ಮಾಡೋದು, ಕೊನೆಗೆ ಅದಕ್ಕೆ ಬೇಕಾದ ಡಾಕ್ಯುಮೆಂಟೇಷನ್ ಕೂಡ ರೆಡಿ ಮಾಡುತ್ತೆ. ಇದೆಲ್ಲ ಡೆವಲಪರ್ಗಳು ದಿನಾ ಮಾಡ್ತಿದ್ದ ಕೆಲಸಗಳೇ ಅಲ್ವಾ? ಸರಿ, ಇದರಿಂದ ಏನಾಗುತ್ತೆ? ರಿಸಲ್ಟ್ ಏನಪ್ಪಾ ಅಂದ್ರೆ ಉತ್ಪಾದಕತೆ ಅಂದ್ರೆ ಪ್ರೊಡಕ್ಟಿವಿಟಿ ಸಖತ್ತಾಗಿ ಜಾಸ್ತಿ ಆಗಿದೆ. ಮುಂಚೆ ಒಂದು ಪೂರ್ತಿ ದಿನ ಹಿಡಿಯೋ ಕೆಲಸ ಈಗ ಜಸ್ಟ್ 1 ಗಂಟೆಯಲ್ಲಿ ಮುಗಿದೋಗ್ತಿದೆ. ವಾವ್! ಇದು ಡೆವಲಪರ್ಗಳಿಗೊಂದು ರೀತಿ ವರದಾನದ ಹಾಗೆ ಕಾಣ್ಬೋದು. ಆದರೆ ಇದೇ ಒಂದು ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡ್ತಿದೆ. ಈ ಪ್ರೊಡಕ್ಟಿವಿಟಿಯ ನಾಣ್ಯದ ಇನ್ನೊಂದು ಮುಖವನ್ನ ಈಗ ನೋಡೋಣ. ಇದರಿಂದ ಡೆವಲಪರ್ಸ್ಗಳಿಗೆ ಪರ್ಸನಲ್ ಆಗಿ, ಪ್ರೊಫೆಷನಲ್ ಆಗಿ ಎಂಥ ಸಂಕಷ್ಟ ಎದುರಾಗ್ತಿದೆ ಗೊತ್ತಾ? ಇವತ್ತು ಪ್ರತಿಯೊಬ್ಬ ಡೆವಲಪರ್ ಮನಸ್ಸಲ್ಲೂ ಇದೇ ಪ್ರಶ್ನೆ ಮೂಡ್ತಿದೆ. ಒಂದು ನಿಮಿಷ, ನಾನ್ ಮಾಡಬೇಕಾದ ಹೆಚ್ಚಿನ ಕೋಡಿಂಗನ್ನ ಎಐನೇ ಮಾಡೋದಾದ್ರೆ ನಾನಿನ್ನು ಡೆವಲಪರ್ ಅಂತ ಹೇಗೆ ಹೇಳ್ಕೊಳ್ಳೋದು? ಇದು ಅವರ ಐಡೆಂಟಿಟಿಗೆ ಬಂದಿರೋ ಪ್ರಶ್ನೆ. ಈ ಸಮಸ್ಯೆ ಇಷ್ಟಕ್ಕೆ ನಿಲ್ಲಲ್ಲ, ಇದಿನ್ನೂ ಆಳವಾಗಿದೆ. ಯೋಚನೆ ಮಾಡಿ, ಎಐ ಇಡೀ ಕರಿಯರ್ ಪೈಪ್ಲೈನ್ ಅನ್ನೇ ಹಾಳು ಮಾಡ್ತಿದೆ. ಅಂದ್ರೆ ಮೊದಲೆಲ್ಲ ಜೂನಿಯರ್ ಡೆವಲಪರ್ಗಳು ಬೋರಿಂಗು, ರಿಪಿಟೇಟಿವ್ ಕೆಲಸಗಳನ್ನು ಮಾಡಿ ಮಾಡಿ ಅನುಭವ ಪಡ್ಕೊಂಡು ಸೀನಿಯರ್ ಆಗ್ತಿದ್ರು. ಆದರೆ ಈಗ ಆ ಎಲ್ಲ ಬೋರಿಂಗ್ ಕೆಲಸಗಳನ್ನ ಎಐ ಮಾಡ್ತಿದೆ. ಹಾಗಾದ್ರೆ ಜೂನಿಯರ್ಗಳು ಕಲಿಯೋದು ಹೇಗೆ? ಮುಂದೆ ನಮಗೆ ಸೀನಿಯರ್ ಡೆವಲಪರ್ಗಳು ಸಿಗೋದೇ ಎಲ್ಲಿಂದ? ಈ ಲರ್ನಿಂಗ್ ಗ್ಯಾಪ್ ಇದೆಯಲ್ಲ, ಇದು ನಿಜಕ್ಕೂ ದೊಡ್ಡ ಚಾಲೆಂಜ್. ಈ ಪರಿಸ್ಥಿತಿಯನ್ನ ವಿವರಿಸೋಕೆ ಒಂದು ಅದ್ಭುತವಾದ ಹೋಲಿಕೆ ಇದೆ. ನಾವು ನಮ್ಮ ಕಾಲದ ಕಮ್ಮಾರರು. ಅಂದ್ರೆ ಒಂದು ಕಾಲದಲ್ಲಿ ಕಮ್ಮಾರಿಕೆ ಅನ್ನೋದು ಎಷ್ಟು ಮುಖ್ಯವಾದ ವೃತ್ತಿಯಾಗಿತ್ತು ಅಲ್ವಾ? ಆದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದ್ಮೇಲೆ ಏನಾಯ್ತು? ಎಲ್ಲ ಮಷಿನ್ಗಳು ಬಂದು ಕಮ್ಮಾರಿಕೆ ಮೂಲೆಗೋಯ್ತು. ಈಗ ಕೋಡಿಂಗ್ ಕಥೆನೂ ಹಾಗೆ ಆಗುತ್ತಾ ಅನ್ನೋ ಭಯ ಶುರುವಾಗಿದೆ. ಸರಿ, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಆದರೆ ಇದಕ್ಕೆ ಪರಿಹಾರ ಇಲ್ಲ ಅಂತಲ್ಲ, ಖಂಡಿತ ಇದೆ. ಆ ಪರಿಹಾರವೇ ಮನುಷ್ಯ ಮತ್ತೆ ಎಐ ನಡುವೆ ಒಂದು ಹೊಸ ರೀತಿಯ ಪಾರ್ಟ್ನರ್ಶಿಪ್. ಅದನ್ನೇ ಕಾಮನ್ ಗ್ರೌಂಡ್ ಅಂತ ಕರೆಯೋದು. ಏನಿದು ಕಾಮನ್ ಗ್ರೌಂಡ್? ತುಂಬಾ ಸಿಂಪಲ್. ಈಗ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅನ್ಕೊಳ್ಳಿ. ಅವರಿಬ್ಬರ ಮಧ್ಯೆ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಲ್ವಾ? ಇಬ್ಬರಿಗೂ ವಿಷಯದ ಬಗ್ಗೆ ಒಂದೇ ರೀತಿಯ ತಿಳುವಳಿಕೆ, ಜ್ಞಾನ ಇದ್ರೆ ಮಾತ್ರ ಕೆಲಸ ಚೆನ್ನಾಗಿ ಆಗುತ್ತೆ. ಅದೇ ಕಾಮನ್ ಗ್ರೌಂಡ್. ಯಾವುದೇ ಒಳ್ಳೆ ಪಾರ್ಟ್ನರ್ಶಿಪ್ಗೆ ಇದೇ ಅಡಿಪಾಯ. ಹಾಗಾಗಿ ನಾವು ಎಐ ಅನ್ನ ನೋಡೋ ನಮ್ಮ ಪರ್ಸ್ಪೆಕ್ಟಿವ್ ಅನ್ನೇ ಚೇಂಜ್ ಮಾಡಬೇಕು. ಇಲ್ಲಿ ನೋಡಿ, ಎಐ ಅನ್ನ ಕೇವಲ ಒಂದು ಅಸಿಸ್ಟೆಂಟ್ ಥರ ನೋಡಿದರೆ ಏನಾಗುತ್ತೆ? ನಾವೊಂದು ಪ್ರಾಂಪ್ಟ್ ಕೊಡ್ತೀವಿ, ಅದು ಒಂದು ಉತ್ತರ ಕೊಡುತ್ತೆ. ಅದು ತಪ್ಪಾಗಿದ್ರೆ ಸರಿ ಮಾಡೋ ಜವಾಬ್ದಾರಿ ಪೂರ್ತಿ ನಮ್ದೆ. ಆದರೆ ಅದನ್ನೇ ಒಬ್ಬ ಪಾರ್ಟ್ನರ್ ಥರ ನೋಡಿದ್ರೆ ಆಗ ಒಂದು ಡೈಲಾಗ್ ಶುರುವಾಗುತ್ತೆ. ಐಡಿಯಾಗಳನ್ನು ಕೊಟ್ಟು ತಗೊಳ್ಳೋದು, ತಪ್ಪುಗಳನ್ನು ಒಟ್ಟಿಗೆ ಸರಿಪಡಿಸೋದು, ಕೊನೆಗೆ ಒಂದು ಒಳ್ಳೆ ರಿಸಲ್ಟ್ಗೆ ಬರೋದು. ಇದು ನಿಜವಾದ ಟೀಮ್ ವರ್ಕ್. ಈ ಥರ ಪಾರ್ಟ್ನರ್ ಆಗಿ ಕೆಲಸ ಮಾಡೋ ಎಐ ಅನ್ನೋದು ಬರೀ ಥಿಯರಿ ಅಲ್ಲ, ಇದು ಈಗಾಗಲೇ ರಿಯಲ್ ವರ್ಲ್ಡ್ನಲ್ಲಿ ಹೇಗೆ ಕೆಲಸ ಮಾಡ್ತಿದೆ ಅಂತ ಕೆಲವು ಇಂಟ್ರೆಸ್ಟಿಂಗ್ ಉದಾಹರಣೆಗಳನ್ನು ನೋಡೋಣ ಬನ್ನಿ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಗಂತಾನೆ ಒಂದು ಪರ್ಸನಲ್ ಎಐ ಟೀಮ್ ಇದೆ. ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಆಯ್ತಾ? ಟೆನ್ಷನೇ ಇಲ್ಲ. ನಿಮ್ಮ ಫ್ಲೈಟ್ ಏಜೆಂಟ್ ತಕ್ಷಣ ಇನ್ನೊಂದು ಫ್ಲೈಟ್ ಬುಕ್ ಮಾಡಿ ನಿಮ್ಮ ಮೀಟಿಂಗ್ಗಳನ್ನು ಕೂಡ ಅದೇ ರೀಶೆಡ್ಯೂಲ್ ಮಾಡಿಬಿಡುತ್ತೆ. ನಿಮ್ಮ ಹೆಲ್ತ್ ಏಜೆಂಟ್ ನಿಮ್ಮ ಸ್ಮಾರ್ಟ್ ವಾಚ್ನ ಡೇಟಾ ನೋಡಿ ರೋಗದ ಲಕ್ಷಣಗಳು ಕಾಣಿಸೋಕೆ ವರ್ಷಗಳ ಮೊದಲೇ ನಿಮಗೆ ವಾರ್ನ್ ಮಾಡುತ್ತೆ. ಇನ್ನು ರಿಸರ್ಚ್ ಏಜೆಂಟ್ ಅದು ಹೊಸ ಔಷಧಿ ಕಂಡುಹಿಡಿಯೋ ಪ್ರೋಸೆಸ್ಸನ್ನ ವರ್ಷಗಳಿಂದ ತಿಂಗಳುಗಳಿಗೆ ಇಳಿಸ್ಬಿಡುತ್ತೆ. ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ಕಥೆಯಲ್ಲ, ಇದು ನಮ್ಮ ಮುಂದಿರೋ ಭವಿಷ್ಯ.
ಸರಿ, ವೈಯಕ್ತಿಕ ಮಟ್ಟದಿಂದ ಈಗ ದೊಡ್ಡ ಚಿತ್ರಕ್ಕೆ ಬರೋಣ. ಈ ಟೆಕ್ನಾಲಜಿ ನಮ್ಮ ಇಡೀ ಎಕನಾಮಿ, ನಮ್ಮ ಇನ್ಫ್ರಾಸ್ಟ್ರಕ್ಚರನ್ನ ಹೇಗೆ ಬುಡದಿಂದಲೇ ಬದಲಾಯಿಸ್ತಿದೆ ಅಂತ ನೋಡೋಣ. ಗೋಲ್ಡ್ಮನ್ ಸ್ಯಾಕ್ಸ್ ಹೇಳಿರೋ ಈ ಮಾತು ಎಲ್ಲವನ್ನೂ ವಿವರಿಸುತ್ತೆ. ಎಐ ಮಾಡೆಲ್ಗಳೇ ನಮ್ಮ ಮುಂದಿನ ಆಪರೇಟಿಂಗ್ ಸಿಸ್ಟಮ್. ಅಂದ್ರೇನು? ಅಂದ್ರೆ ಮುಂದೆ ನಾವು ಆಪ್ಸ್ಗಳನ್ನ ಬಿಲ್ಡ್ ಮಾಡಲ್ಲ, ಬದಲಾಗಿ ಎಐ ಏಜೆಂಟ್ಸ್ಗಳು ಕೆಲಸ ಮಾಡೋಕೆ ಬೇಕಾದ ಪ್ಲಾಟ್ಫಾರ್ಮ್ಗಳನ್ನ ಬಿಲ್ಡ್ ಮಾಡ್ತೀವಿ. ಇದು ಕಂಪ್ಯೂಟಿಂಗ್ನ ಮೂಲಭೂತ ಬದಲಾವಣೆ. ಇದರಿಂದ ನಮ್ಮ ಎಕಾನಮಿಯಲ್ಲಿ ಕೆಲವು ಹೊಸ ರೂಲ್ಸ್ಗಳು ಬರ್ತಿವೆ. 1. ಹ್ಯೂಮನ್ ಸೆಂಟ್ರಿಕ್ ಟೀಮ್ಗಳ ಬದಲು ಮನುಷ್ಯರು ಎಐ ಟೀಮ್ಗಳನ್ನ ಮ್ಯಾನೇಜ್ ಮಾಡೋ ಕಾಲ ಬರುತ್ತೆ. 2. ವಿನ್ನರ್ ಟೇಕ್ಸ್ ಮೋಸ್ಟ್ ಅನ್ನೋ ಹಾಗೆ ಕೆಲವು ದೊಡ್ಡ ಕಂಪನಿಗಳು ಇಡೀ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡೋ ಸಾಧ್ಯತೆ ಇದೆ. ಮತ್ತು 3ನೇದು, ಇದು ಬಹಳ ಮುಖ್ಯ, ದುಡ್ಡಿಗಿಂತ ಪವರ್ ಅಂದ್ರೆ ಎಲೆಕ್ಟ್ರಿಸಿಟಿಯ ಲಭ್ಯತೆ ಅದೇ ಅಸಲಿ ಬಂಡವಾಳ ಆಗುತ್ತೆ. ಪವರ್ ಬಗ್ಗೆ ಮಾತಾಡ್ತಿದೀವಲ್ವಾ, ಈ ನಂಬರ್ ಕೇಳಿದ್ರೆ ಶಾಕ್ ಆಗುತ್ತೆ. 2030ರಷ್ಟೊತ್ತಿಗೆ ಡೇಟಾ ಸೆಂಟರ್ಗಳು ಬಳಸೋ ವಿದ್ಯುತ್ 175% ಜಾಸ್ತಿ ಆಗುತ್ತಂತೆ. 175%. ಇದರಿಂದ ಒಂದು ಹೊಸ ಕಾನ್ಸೆಪ್ಟ್ ಹುಟ್ಕೊಂಡಿದೆ, ಅದೇ ಗಿಗಾವಾಟ್ ಸೀಲಿಂಗ್. ಅಂದ್ರೆ ನಮ್ಮ ಪವರ್ ಗ್ರಿಡ್ಗಳು ಎಷ್ಟು ಪವರ್ ಸಪ್ಲೈ ಮಾಡೋಕ್ ಸಾಧ್ಯವೋ ಎಐ ಬೆಳವಣಿಗೆಗೆ ಅಷ್ಟೇ ಮಿತಿ. ಅಂದ್ರೆ ಈಗ ದುಡ್ಡು ಮಾತ್ರ ಅಲ್ಲ, ಎಲೆಕ್ಟ್ರಿಸಿಟಿನೇ ಎಐ ಗ್ರೋತ್ಗೆ ಅತಿದೊಡ್ಡ ಅಡಚಣೆ ಆಗ್ತಿದೆ. ಸರಿ, ಇಷ್ಟೆಲ್ಲ ದೊಡ್ಡ ಬದಲಾವಣೆಗಳ ಬಗ್ಗೆ ಮಾತಾಡಿದ್ವಿ. ಈಗ ವಾಪಸ್ ವೈಯಕ್ತಿಕ ಮಟ್ಟಕ್ಕೆ ಬರೋಣ. 90% ಕೆಲಸವನ್ನ ಎಐ ಮಾಡೋದಾದ್ರೆ ಆ ಉಳಿದ 10%ನಲ್ಲಿ ನಮ್ಮ ಜಾಗ ಎಲ್ಲಿದೆ? ನಮ್ಮ ಪಾತ್ರ ಏನು? ನೋಡಿ, ಎಐ ಕೋಡ್ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ನಿಜ. ಆದ್ರೆ ಬಿಗ್ ಪಿಕ್ಚರ್ ನೋಡೋ, ಅಂದ್ರೆ ಒಂದು ದೊಡ್ಡ ಸಿಸ್ಟಮ್ ಅನ್ನ ಡಿಸೈನ್ ಮಾಡೋ, ಕೋಡ್ ಕ್ವಾಲಿಟಿಯನ್ನ ಚೆಕ್ ಮಾಡೋ, ಬಿಸ್ನೆಸ್ ಲಾಜಿಕ್ ಅರ್ಥ ಮಾಡ್ಕೊಳ್ಳೋ, ಬೇರೆಯವರ ಜೊತೆ ಸರಿಯಾಗಿ ಮಾತಾಡಿ ಕೆಲಸ ಮಾಡಿಸೋ, ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡೋ ಈ ಮನುಷ್ಯನ ಸ್ಕಿಲ್ಗಳನ್ನಿದೆಯಲ್ಲ, ಅದಕ್ಕೆ ಈಗ ಹಿಂದೆಂದಿಗಂತಲೂ ಹೆಚ್ಚು ಬೆಲೆ ಬರುತ್ತೆ. ಇದನ್ನ ಎಐ ಅಷ್ಟು ಸುಲಭವಾಗಿ ರೀಪ್ಲೇಸ್ ಮಾಡಕ್ಕಾಗಲ್ಲ. ಹಾಗಾದ್ರೆ ನೋಡಿ, ನಾವು ಶುರು ಮಾಡಿದ್ದು ಎಐ ನಮ್ಮ ಕೆಲಸವನ್ನ ಕಿತ್ತುಕೊಳ್ಳುತ್ತಾ ಅನ್ನೋ ಭಯದಿಂದ. ಆದರೆ ಈಗ ನಾವು ಕೇಳಬೇಕಾದ ನಿಜವಾದ ಪ್ರಶ್ನೆ ಬೇರೆನೇ ಇದೆ. ಅದು 90% ಕೆಲಸವನ್ನ ಎಐ ಮಾಡಿದ್ರೆ ಆ ಉಳಿದಿರೋ 10%ನಲ್ಲಿ ನಾವು ಮನುಷ್ಯರಾಗಿ ಯಾವ ಯುನೀಕ್ ಆದ ವ್ಯಾಲ್ಯೂನ ತರಬಲ್ಲೆವು? ಈ ಪ್ರಶ್ನೆಗೆ ಉತ್ತರ ಅದು ನಮ್ಮ ಕೈಯಲ್ಲೇ ಇದೆ.